ವೇರ್ ವಾಸ್ ದಿಸ್ ಫೂಲ್? ಡಿಡ್ ಯು ರಿಯಾಕ್ಟ್? ಈ ದೇಶದ 23 ಲಕ್ಷ ಮಕ್ಕಳು ಇವತ್ತು ಎಕ್ಸಾಮ್ ಮಿಸ್ ಮಾಡಿ 12ಕ್ಕಿಂತ ಜಾಸ್ತಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ನ ಇವನು? ದಿಸ್ ಸೋಲೋ ಟಾಕ್ ಆನ್ ದಟ್ ಒಕೇಶನ್? ಹೇಳ್ದ ಇವನು ಆಸ್ ಎನ್ MP ಪಾರ್ಲಿಮೆಂಟ್? ಹೇಳ್ದ ಏನಾದರೂ ಪಬ್ಲಿಕಲ್ಲಿ ಮಾತಾಡಕ್ಕೆ ನಾಚಿಕೆ ಆಗಲ್ಲ ಈಗ ಹೇಳಕ್ಕೆ? ಹೇಳಬೇಕಾಗಿತ್ತು ಅವಾಗ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ಬೇಕಾಗಿ ಹೇಳ್ದ ನಾವು. ನೋಡಿ, ನಾನು ಪ್ರತಿ ಸರಿ ಒಂದು ಗೊಂದಲ ಆಗಿದೆ. ಒಂದ್ಸರಿ ಗ್ರೇಸ್ ಮಾರ್ಕ್ ಗೊಂದಲ ಮಾಡಿದ್ರು, ಒಂದ್ಸರಿ ನೋಡಿ ಅಲ್ಲಿ ಬೇರೆ ಕಡೆ ದೇರ್ ವಾಸ್ ಎ ಹ್ಯೂಜ್ ಡೌಟ್ ಏನಂದ್ರೆ ಇದು ಪೇಪರ್ ಲೀಕ್ ಆಗಿದೆ ಅಂತ. ಬಟ್ ಸಮ್ಹೌ ಗೌರ್ಮೆಂಟ್, ಆಮೇಲೆ ವಾಟ್ ಇಸ್ ದ ಗೌರ್ಮೆಂಟ್ ಡೂಯಿಂಗ್? ಅವ್ರಿಗೊಬ್ರು ಯಾರಾದ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರಾ? ಯಾರಾದರೂ ರಿಸೈನ್ ಮಾಡಿದಾರಾ? ಯಾವ್ದು ಮಂತ್ರಿ ಹೋಗ್ಲಿ, ಒಬ್ಬ ಆಫೀಸರ್ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಹೇಳಿ ನೀವು? ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಿ? ಮಾನ ಮರ್ಯಾದೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಪ್ರಧಾನ ಮಂತ್ರಿಗಳು ನೋಡಿದ್ರೆ ಪರೀಕ್ಷಾ ಪೇ ಚರ್ಚೆ ಅಂತ ಹೇಳ್ತಾರೆ. ಇದು ಪರೀಕ್ಷಾ ಪೇ ಚರ್ಚೆ ಹೇಳಬೇಕು ದೇಶಕ್ಕೆ ಬಂದು, ಇದು ತಪ್ಪಾಗಿದೆ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ ಅಂತ ಹೇಳಕ್ಕಾಗಲ್ಲ ಇವರಿಗೆ. ಇದು ನಮ್ಮ ಏನೋ ಒಂದು ಮಿಸ್ ಆಗಿದೆ ಅಂತ ಹೇಳಕ್ ನಾಚಿಕೆ ಆಗ್ಬೇಕು. ಈ ಸಿಮ್ಸ್ ಟು ಬಿ ಫೂಲ್. ಸಮಾವೇಶದಿಂದ ಆಗಿಲ್ಲ, ಒಂದು ಮಗುವಿಂದ ಅಷ್ಟೇ ಇದೆ, ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ನೀವು ಇದು ನೋಡಿ, ಯಾಕೆ ಎಕ್ಸಾಮ್ ಆಯ್ತು ಅಂತ ನೋಡಿ. ಅದೆಲ್ಲ ಬಿಟ್ಟು ಇಂಥ ದೊಡ್ಡ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಸತ್ತು ನಾರ್ತಾ ಇದೆ. ದಟ್ ವಾಸ್ ದ ಬಿಗ್ಗೆಸ್ಟ್ ಶೋ. ಇವರಿಗೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು, ಕ್ಷಮತೆ ಇಲ್ಲದೆ, ಕಾಂಪಿಟೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಆಡ್ತಕ್ಕಂಥ ಮಾತುಗಳು ಇವು. ಎಕ್ಸಾಮ್ ಮಾಡಿಸಿದೀವಿ ನಾವು. ಯು ಸಿ ದಟ್ ವಾಸ್ ನಾಟ್ ಎ ರಿಟರ್ನ್ ಎಕ್ಸಾಮ್. ಇಲ್ಲಿ ಕೇಳಿ ಪೂರ್ತಿ. ನೀವು ಕ್ವಶನ್ ಕೇಳಿದ ಮೇಲೆ ಶುಡ್ ಲಿಸನ್ ಟು ದ ಆನ್ಸರ್ ಫಸ್ಟ್, ದೆನ್ ಯು ಶುಡ್ ಗೋ ಟು ದ ನೆಕ್ಸ್ಟ್. ಡೋಂಟ್ ಟಾಕ್ ಲೈಕ್ ಆಸ್ ಇಫ್ ಯು ಆರ್ ಟಾಕಿಂಗ್. ಇದು ಈಗ ಅದಾಯ್ತು ಅಂತ ನೀವು ನಮ್ಮ ಗಮನಕ್ಕೆ ತಂದ ಮೇಲೆ ವಿ ಗಾಟ್ ದಟ್ ಎಕ್ಸಾಮ್ ಅದು ಏನು ರಿಟರ್ನ್ ಎಕ್ಸಾಮ್ ಅಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್. ಅದು ಸರಿಯಾಗಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಂದ್ರೆ ವಿ ಗಾಟ್ ಇಟ್ ರೀಎಕ್ಸಾಮಿನ್ಡ್. ಯು ಶುಡ್ ಅಪ್ರಿಷಿಯೇಟ್. ಯು ಸಿ, ತಪ್ಪಾಗಲ್ಲ ಅಂತಂದ್ರೆ ತಪ್ಪಾದ್ರೆ ಅದಕ್ಕೆ ನಾವು ಏನು ಕರೆಕ್ಟಿವ್ ಮೆಜರ್ ತಗೊಳ್ತೀವಿ ಅನ್ನೋದು ಸರ್ಕಾರದ ಕರ್ತವ್ಯ. ಅದು ವಿ ಆರ್ ಬೌಂಡ್ ಬೈ ದಟ್ ಅಂಡ್ ವಿ ಆಲ್ವೇಸ್ ಡೂ ದಟ್. ನೋಡಿ, ಈ ಸಾರಿ ನಾವು ಹೇಳಿದೀವಿ 100% ಟ್ರಾನ್ಸ್ಪರೆಂಟ್. ಅದಕ್ಕೆ ನಾವು ವಿ ಆರ್ ಆಲ್ ಫೋಕಸಿಂಗ್ ಆನ್ KE. ನಮ್ಮ ಸರ್ಕಾರ ವಿ ಆರ್ ವೆರಿ ವೆರಿ ಕ್ಲಿಯರ್. ಯು ಸಿ, ನಾವು ಯಾಕೆ KE ಪ್ರಮೋಟ್ ಮಾಡ್ತಾ ಇದ್ದೀವಿ? ವಿ ಡೋಂಟ್ ವಾಂಟ್ ಎನಿ ಇಂಟರ್ವ್ಯೂಸ್. ಅಟ್ಲೀಸ್ಟ್ ಗ್ರೂಪ್ C ಅಲ್ಲಿ ಮೆರಿಟ್, ರೋಸ್ಟರ್ ಅಂಡ್ ರಿಟರ್ನ್ ಎಕ್ಸಾಮ್. ಯು ಸಿ, ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ನೀವು ಬಂದು ಫಿಸಿಕಲಿ ಬಂದ ಅವಶ್ಯಕತೆನೂ ಇಲ್ಲ. ನೀವೇನು ರಿಜಿಸ್ಟ್ರೇಷನ್ ಮಾಡ್ತೀರಿ, ಆ ಕಂಪನೀಸು ಕೂಡ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ಅವ್ರು ಆನ್ಲೈನು ಕೂಡ ಮೊದಲೇನೆ ಮಾಡ್ತಾರೆ. ಆಮೇಲೆ ಒಂದು ಫಿಸಿಕಲ್ ಜಾಬ್ ಬೇರು ಮಾಡ್ತೀವಿ. ಯಾಕಂದರೆ ಡೈರೆಕ್ಟಾಗಿ ಅವ್ರನ್ನ ಪರ್ಸನಲ್ ಇಂಟರ್ವ್ಯೂ ಮಾಡಿ ಅವರಿಗೆ ಜಾಬ್ ಆಫರ್ ಕೊಡೋದಕ್ಕೆ. ಹಾಗಾಗಿ ಅದು ಆಮೇಲೆ ಮಾಡ್ತೀವಿ. ಈ ಪ್ರಕ್ರಿಯೆಯನ್ನು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಇದಕ್ಕೆ ಹೆಚ್ಚಿನ ಒಂದು ಹೈಲೈಟ್ ಮಾಡೋ ಅವಶ್ಯಕತೆ ಇದೆ. ಯಾಕಂದರೆ ದಿಸ್ ಎ ಗುಡ್ ಅಪಾರ್ಚುನಿಟಿ. ಇದನ್ನು ಈ ಜಾಬ್ಸು, ಯಾಕಂದರೆ ನಮ್ಮ ಮಕ್ಕಳಿಗೆ ನನ್ನೊಂದು ಅಡ್ವೈಸ್ ಏನಿದೆ ಅಂದರೆ, ನಾವು ನಮ್ಮ ಊರಲ್ಲೇ ಜಾಬ್ ಬೇಕು, ನಮ್ಮ ಕೇರಿಯಲ್ಲೇ ಜಾಬ್ ಬೇಕು ಅಂದರೆ ಆಗಲ್ಲ. ನೀವು ಎಲ್ಲಾದರೂ ನಿಮಗೆ ಜಾಬ್ ಅಂದರೆ ಇಲ್ಲಿ ಈ ಫೋಕಸ್ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಅಂದರೆ ವಿಶೇಷವಾಗಿ ಕಲಬುರಗಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಬೇರೆ ಜಿಲ್ಲೆ ಮಕ್ಕಳು ಕೂಡ ಇದಕ್ಕೆ ಎನ್ರೋಲ್ ಮಾಡ್ಬೋದು, ಕಲಬುರಗಿ ಅಂತೇನಿಲ್ಲ. ಇಡೀ ಕಲ್ಯಾಣ ಕರ್ನಾಟಕದ ಮಕ್ಕಳು ಇದಕ್ಕೆ ಜಾಬಲ್ಲಿ ಈ ಒಂದು ಇದಕ್ಕೆ ಎನ್ರೋಲ್ ಮಾಡ್ಬೋದು. ಬೇರೆ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಆದರೆ ಇದನ್ನು ನಾವು ಕಲಬುರಗಿಯಲ್ಲಿ ನಡೆಸ್ತಾ ಇದ್ದೀವಿ. ಅಂದರೆ ಇದು ಫಿಸಿಕಲ್ ಆಗೋದು ಕಲಬುರಗಿಯಲ್ಲಿ ಆಗುತ್ತೆ, ಆನ್ಲೈನು ಎಲ್ಲ ರೀತಿಯಿಂದ ಅಲ್ಲಿ ಕನೆಕ್ಟು ಇರುತ್ತೆ. ಇದನ್ನು ನಾವು ಫೋಕಸ್ ಎಲ್ಲಿ ಮಾಡಿದ್ದೀವಿ ಅಂದರೆ, ಈ ಜಾಬ್ಸು ಹೈದರಾಬಾದ್, ಪೂನಾ ಮತ್ತು ಇಲ್ಲಿ ಕೆಲವು ಬ್ಯಾಂಗ್ಳೂರಲ್ಲೂ ಕೂಡ ಇರುತ್ತೆ. ಆದರೆ ಈ ಭಾಗದ ಮಕ್ಕಳಿಗೆ ಹೈದರಾಬಾದ್, ಪೂನಾ ಅನುಕೂಲ ಆಗುತ್ತೆ ಅಂತ ಇದನ್ನು ಕೂಡ ನಾವು ಫೋಕಸ್ ಮಾಡಿ ಅವರಿಗೂ ಕೂಡ ಹೇಳಿದ್ದೀವಿ. ಇಷ್ಟೆಲ್ಲ ಕಂಪನಿಗಳು ಮುಂದೆ ಬಂದಿದ್ದಾವೆ. ಇನ್ನು ಮುಂದೆ ನಾವು ಸ್ಪೆಸಿಫಿಕ್ ಆಗಿ ಯಾವ್ಯಾವ ಕಂಪನಿಗಳು ಮುಂದೆ ಬರ್ತಾ ಇದ್ದಾರೆ. ಮೊನ್ನೆ ಮಹೇಂದ್ರ ಆ್ಯಂಡ್ ಮಹೇಂದ್ರದವ್ರು ನಾವು ಬೆಂಗಳೂರಲ್ಲಿ ಒಂದು ಜಾಬ್ ಫೇರ್ ಮಾಡಿದ್ವಿ, ಓನ್ಲಿ ಫಾರ್ ITI ಕ್ಯಾಂಡಿಡೇಟ್ಸ್. ಅವರು ಅಲ್ಲಿ ನಾವು ITI ಕ್ಯಾಂಡಿಡೇಟ್ಸ್ ಕರೆದ್ರು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇರ್ತಾರೆ, ಬಟ್ ಆದರೂ ಕೂಡ ಅವ್ರು ಪ್ಲೇಸ್ಮೆಂಟ್ ಕೊಟ್ಟು. ಹಾಗಾಗಿ ITI ಸ್ಟೂಡೆಂಟ್ಸು ಅಂದರೆ ಯಾರು ಪಾಸ್ ಆಗಿದ್ದಾರೆ, ಡಿಪ್ಲೊಮಾ ಯಾರು ಪಾಸ್ ಆಗಿದೆ, ಎಲ್ರಿಗೂ ಕೂಡ ಅಪರ್ಚುನಿಟಿ ಇದೆ. ಇಲ್ಲ ಅಂದರೆ ನೀವು ಅವ್ರು 10th ಪಾಸ್ 12th ಪಾಸ್ ಇದ್ದವರಿಗೂ ಕೂಡ ದೇರ್ ಆರ್ ಅದರ್ ಅಪರ್ಚುನಿಟೀಸ್. ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ ಇದೆ ನಮ್ಮ ಮಕ್ಕಳಿಗೆ.
ನಿಮಗೆ ಜಾಬ್ ಸಿಕ್ಕರೆ ನೀವು ಒಂದು 2 ವರ್ಷ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಬೆಟರ್ ನಿಮಗೆ ಪ್ಲೇಸ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಈಗ ಸಾಕಷ್ಟು ನಾವೆಲ್ಲ ಕಂಪನಿದು ಕೂಡ ಹೇಳಿದ್ದೀವಿ, ನೀವು ಮಿನಿಮಮ್ ನಮಗೇನು ಜನರಿಗೆ ಸಸ್ಟೈನೇಬಲ್ ನೀವು ಆಫರ್ ಕೊಡಬೇಕು ಅಂತ ಹೇಳಿದ್ರೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಪೇ ಸ್ಕೇಲು ಕೂಡ ಚೆನ್ನಾಗಿ ಕೊಡಬೇಕು ಅಂತಲೂ ಕೂಡ ಅವ್ರು ಹೇಳಿದ್ದೀವಿ, ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಭಾಗದ ಮಕ್ಕಳಿಗೆ ಮತ್ತು ಉದ್ಯೋಗ ಬಯಸ್ತಕ್ಕಂಥವ್ರಿಗೆ ಅಂತಂದರೆ, ಇದರಲ್ಲಿ ನೀವು ಆನ್ಲೈನ್ ಎನ್ರೋಲ್ಮೆಂಟ್ ಮಾಡಿ. ಆಮೇಲೆ ಮತ್ತೆ ಇನ್ನೊಂದು ಡೇಟು, ಯಾಕಂದರೆ ನಮ್ಮ ಸಫಿಷಿಯೆಂಟ್ ನಂಬರ್ ನಮಗೆ ಎನ್ರೋಲ್ಮೆಂಟ್ ಆದಮೇಲೆ ನಾನು ಡೇಟು ವೆನ್ಯೂವನ್ನು ಅನೌನ್ಸ್ ಮಾಡ್ತೀನಿ.